ಯಾವತ್ತಾದ್ರೂ ನೀವು ಅಂದ್ಕೊಂಡಿದ್ರ ನಾನು ಯಾಕಾದ್ರೂ ಬಂದಪ್ಪ ಈ ಸಿನಿಮಾ ಫೀಲ್ಡ್ಗೆ ಬಂದು ತಪ್ಪು ಮಾಡ್ದ ಅಂತ ಯಾವತ್ತಾದ್ರೂ ಒಂದು ದಿವಸನಾದ್ರೂ ಗಿಲ್ಟ್ ಕಾಡಿದ್ಯಾ? ಅಂದರೆ ನನಗೆ ಯಾಕೆ ಬೇಕಿತ್ತು ಈ ಸಿನಿಮಾ ಬಣ್ಣದ ಬದುಕು ಯಾಕೆ ಬೇಕು ಅಂತ ಯಾವತ್ತಾದ್ರೂ ಅನಿಸಿದ್ಯಾ? ಬಟ್ ನನಗೆ ಅನಿಸ್ಲಿಲ್ಲ. ಹಾಂ. ಏಕೆಂದರೆ ನನಗೆ ಆ ಯೋಚನೆ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ಹಾಂ. ಈಗ ಇಮಿಡಿಯೇಟಾಗಿ ನೀವು ಒಂದು ಪಿಕ್ಚರ್ ಮಾಡ್ತಿರ್ತೀರಿ, ನಿಮ್ಮ ಜೊತೆ ಡಿಸ್ಕಷನಲ್ಲಿ ಇರ್ತೀನಿ, ಬರೀತಿರ್ತೀನಿ. ನೆಕ್ಸ್ಟು ಆ ಸಿನಿಮಾ ಸ್ವಲ್ಪ ಸಂಭಾಷಣೆಯಲ್ಲಿ ಸ್ವಲ್ಪ ಸದ್ದಾಗ್ತಾ ಇದ್ದಂಗೆ ನಿಮ್ಮ ಸ್ನೇಹಿತರು ಒಂದು ಸಿನಿಮಾ ಕರೀತಾರೆ, ಇಲ್ಲ ಇದರಲ್ಲಿ ಮಾಡಿರೋ ಆರ್ಟಿಸ್ಟ್ಗಳು ಇನ್ನೊಂದು ಸಿನಿಮಾ ಕರೀತಾರೆ. ಸೊ ನನಗೆ ಆ ಏಕತಾನತೆ ಕಾಡಲಿಲ್ಲ. ಬಟ್ ತುಂಬ ಹೋಪ್ಸ್ ಇಟ್ಕೊಂಡಿರೋಂಥ ಸ್ನೇಹಿತರ ಸಿನಿಮಾನೋ ಇಲ್ಲ ತುಂಬ ಚೆನ್ನಾಗಿ ಕಂಟೆಂಟ್ ಇರೋಂಥ ಸಿನಿಮಾನೋ ಸೋತಾಗ ಅವರು ಬೀಳೋ ನೋವಿದೆಯಲ್ಲ, ಅದನ್ನು ನೋಡಿದಾಗ ಇಲ್ಲ ನಾವು ಬಂದಿರಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚು ಪೈನ್ ಅವ್ರ ಜೊತೆ. ಅಂದರೆ ಸಮಾಜ ಒಂದು ಉದ್ದಿಮೆ, ನಮ್ಮದು ಉದ್ಯಮ, ನಮ್ಮಲ್ಲಿ ಯಾರಿಗೆ ಒಬ್ರಿಗೆ ಪೈನ್ ಆದರೂ ಆ ಪೈನ್ ನಮಗೆ ಅನಿಸುತ್ತೆ. ಬಟ್ ಕೆಲವೊಂದು ಸತಿ ಇನ್ಸ್ಪೈರಿಂಗ್ ಅನಿಸೋದು, ಈಗ ರಿಷಬ್ ಶೆಟ್ಟರು, ರಕ್ಷಿತ್ ಶೆಟ್ಟಿ ಅವರು ಬಿದ್ದಿರೋ ಬಾಧೆಗಳು, ನಮ್ಮ ಸೂರಿ ಸಾರು, ದುನಿಯಾ ವಿಜಯ್ ಅವರು ಅವ್ರು ಬಿದ್ದಿರೋ ಬಾಧೆಗಳು, ಇದನ್ನೆಲ್ಲ ನೋಡಿದಾಗ, ಅವ್ರು ಎದ್ದು ನಿಂತ್ಕೊಂಡಿರೋ ರೀತಿ ನೋಡಿದಾಗ ಇವರು ರಿಯಲಿ ಇನ್ಸ್ಪಿರೇಷನ್ನು. ಇವಾಗ ಯಶ್ ಸಾರು ಅವರೊಂದು ಸ್ಕ್ರ್ಯಾಚಿಂದ ಬಂದು, ಅಂದರೆ ಒಂದು ಚಿಕ್ಕ ಸೀರಿಯಲಲ್ಲಿ ಚಾನ್ಸ್ ಸಿಕ್ಕಿದ್ರೆ ಸಾಕು ಅಂದ್ಕೊಂಡಿದ್ದವರು. ಆಮೇಲೆ ಒಂದಷ್ಟು ಮೆಜೆಸ್ಟಿಕ್ಕಲ್ಲಿ ಮಲಗಿ ಬೆಳಿಗ್ಗೆ ಆದರೆ ಸಾಕು ಗಾಂಧಿನಗರಕ್ಕೆ ಹೋಗೋಣ ಅಂದ್ಕೊಂಡು ಅವ್ರ ಬದುಕುಗಳು, ಅವರ ಜೀವನ ನೋಡಿದಾಗ ಇನ್ಸ್ಪೈರಿಂಗ್ ಅನಿಸುತ್ತೆ. ಆ ಥರ. ಯಶರ್ ಜೊತೆ ಕೆಲಸ ಮಾಡಿದ್ದೀರಾ? ಇಲ್ಲ, ಒಂದು ಮಾಡೋಕ್ಕೆ ಇನ್ನೂ ಅವಕಾಶ ಸಿಗಲಿಲ್ಲ. ಆಸೆ ಇದೆ. ಅಂದರೆ ಆ ಒಂದು ಅವ್ರಾಗೆ ಬರಿಬೇಕು ಅನ್ಸುತ್ತೆ. ಅಂದರೆ ನಮ್ಮ ಹೆಮ್ಮೆ ಅಲ್ವಾ, ನಮ್ಮ ಕನ್ನಡಿಗರನ್ನ ರೆಪ್ರೆಸೆಂಟ್ ಮಾಡ್ತಿರೋದು, ಅದೊಂದು ಖುಷಿ ಆಗುತ್ತೆ ಆ ಥರದವ್ರಿಗೆ. ನೀವು ದರ್ಶನ್ ಅವ್ರ ವಿಚಾರ ಹೇಳ್ತಾ ಇದ್ರಿ. ಸೊ ದರ್ಶನ್ ಅವ್ರ ಪರಿಸ್ಥಿತಿ ಈಗ ಹೆಂಗಿದೆ ಅಂತ ಎಲ್ರಿಗೂ ಗೊತ್ತು. ಎಲ್ಲ ಒಂದು ಕಡೆ ಕೆಲವರು ಹೇಳ್ತಾರೆ ದರ್ಶನ್ ಅವ್ರು ಬೇಗ ಹೊರಗಡೆ ಬರಬೇಕು, ಒಂದಷ್ಟು ಸಿನಿಮಾಗಳನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ದರ್ಶನ್ ಅವರು ಹೊರಗಡೆ ಇದ್ದಿದ್ರೆ ವರ್ಷಕ್ಕೆ ಒಂದು 5-6 ಸಿನಿಮಾ ಕೊಡ್ತಾ ಇದ್ರು, ಅಥವಾ 3-4 ಸಿನಿಮಾ ಕೊಡ್ತಾ ಇದ್ರು ಎನ್ನುವಂಥದ್ದು. ಸರ್, ಒಂದು ಕೆಲವ್ರ ಬಗ್ಗೆ ಮಾತಾಡಿದಾಗ ನೋವಾಗುತ್ತೆ ಸರ್. ಅದು ಮಾತೇ ಬರಲ್ಲ. ಅಂದರೆ ಈಗ ನೀವು ಇದೇ ಪ್ರಶ್ನೆ ಅಪ್ಪು ಸರ್ ಬಗ್ಗೆ ಮಾತಾಡಿದಾಗೂ ಮಾತು ಬರಲ್ಲ. ಕೆಲವೊಬ್ಬರ ಬಗ್ಗೆ ಮಾತು ಬರಲ್ಲ ಸರ್. ಯಾಕೆ ಸರ್ ಭಾವುಕರ ನೋವಾಗುತ್ತೆ. ಕಾನೂನು ಮೇಲೆ ನಮ್ಗೆ ಗೌರವ ಇದೆ, ಕಾನೂನು ಮೇಲೆ ಇದಿದೆ. ಬಟ್ ನಮ್ಮ ಇಂಡಸ್ಟ್ರಿಗೆ ಒಂದೊಂದ್ಸತಿ ಹಿಂಗಾಗುತ್ತೆ. ಅದು ಯಾರಿಗೂ ಗೊತ್ತಿಲ್ಲ ಯಾರಿಂದ ಏನಾಗುತ್ತೆ ಅಂತ. ಬಟ್ ಕೆಲವೊಂದು ಸತಿ ಎಷ್ಟೋ ತಪ್ಪುಗಳಾಗುತ್ತೆ ಸರ್. ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮ ನಾಯಕರುಗಳಿಗೆ ಹಿಂಗಾದಾಗ, ಅದು ಎಲ್ಲ ಫೀಲ್ಡಲ್ಲಿ, ಕ್ರಿಕೆಟಲ್ಲಿ ಸಿದ್ದು ಅಂತ ಒಬ್ಬರು ಪ್ಲೇಯರ್ ಇದ್ರು, ಅದು ಏನೋ ಒಂದು ಅವಘಡ ಆಯಿತು. ಸಿದ್ದು ಅವರು ಒಂದು ಪರಿಸ್ಥಿತಿಲಿದ್ರು. ಕೆಲವೊಂದು ನಮ್ಮ ಇಂಡಸ್ಟ್ರಿಯಲ್ಲಿ ನಾವುಗಳೆಲ್ಲ ಇಲ್ಲಿದ್ದು ನಮ್ಮ ನಾಯಕರು, ಅದು ಒಂದು ಸತಿ ಸಾರಿ ಇಲ್ಲ ಹೇಳಿ ಸತಿ ಒಂದೊಂದು ಪ್ರಶ್ನೆಗೆ ಒಂದೊಂದು ಸತಿ ಉತ್ತರ ಬರಲ್ಲ. ದರ್ಶನ್ ಅವ್ರ ಜೊತೆ ಕೆಲಸ ಮಾಡಿದ್ದೀರಿ, ಕಾಟೇರ ಅದಕ್ಕೆ ಹೇಳಿದ್ದು. ಮತ್ತೆ ಅವರ ನಿಮ್ಮ ಒಡನಾಟ ಹೆಂಗಿತ್ತು? ಸೆಟಲ್ ಆಗಿರ್ಬೋದು, ಅಥವಾ ನಿಮ್ಮ ಹತ್ರದಿಂದ ನೋಡಿದಾಗ ಯಾವ ರೀತಿ ಇತ್ತು ಅಂತ? ಅದು ಪೈನ್ ಆಗತ್ತೆ ಸರ್. ಆಯಪ್ಪ ಎಲ್ಲ ಪಕ್ಕಕ್ಕಿಟ್ರು ನಮ್ಮ ಇಂಡಸ್ಟ್ರಿಲಿ ಒಂದಷ್ಟು ಸಿನಿಮಾಗಳು ನಮ್ಮನ್ನು ರಂಜಿಸ್ತಾ ಇದ್ರು ಅನ್ನೋದಕ್ಕಿಂತ ದೊಡ್ಡ ಅಭಿಮಾನಿ ಸಮೂಹ. ಸೊ ಎಲ್ರಿಗೂ ಅದೊಂದು ಬೇಸರ ಇರುತ್ತೆ. ದೇವರಲ್ಲಿ ಬೇಡ್ಕೋಬೇಕು, ಕಾನೂನ ಏನು ಇದಿದೆ ಸ್ಟೇಜಸ್ಸು ಅದೆಲ್ಲ ಆದಷ್ಟು ಬೇಗ ಆಗಬೇಕು. ನಮ್ಮ ವಿಜಯ್ ಅವರು ಹೇಳ್ದಂಗೆ ಒಳ್ಳೇದಾಗ್ಬೇಕು ಸರ್. ಹಾಗೆ ಆಗಿರಲಿ. ನಾವು ಅದನ್ನೆಲ್ಲ ನಾವು ಮಾತಾಡೋ ಇದರಲ್ಲಿಲ್ಲ. ಅದಕ್ಕೋಸ್ಕರ ಒಂದು ಘನವಾದ ಕಾನೂನಿದೆ, ಅದಕ್ಕೊಂದಷ್ಟು ಜನ ಓಡಾಡ್ತಿದ್ದಾರೆ, ಮತ್ತು ಅದ್ರ ಮೇಲೆ ನಂಬಿಕೆ ಅಂತ ಇದೆ.